ಮನೆಯ ಸೆಕ್ಯೂರಿಟಿ ಗಾರ್ಡ್ ಕೊಲೆಗೆ ಯತ್ನಿಸಿ ದರೋಡೆ ಮಾಡಲಾಗಿದೆ. ಮನೆಯಲ್ಲಿದ್ದಂಥ ಚಿನ್ನ, ನಗದು ಹಾಗೂ ವಸ್ತುಗಳನ್ನು ಕಳ್ಳತನ ಮಾಡಲಾಗಿದೆ. ವಿಜಯಪುರ ನಗರದ ಮಹಾವೀರ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಗುಲಾಬ್ ಮೊಹಮ್ಮದ್ ಮುಜಾವರ್ ಹಲ್ಲೆಗೊಳಗಾದ ಸೆಕ್ಯೂರಿಟಿ ಗಾರ್ಡ್ ಶ್ರೀಕಾಂತ್ ಕುಟುಂಬಸ್ಥರು ಮದುವೆಗೆ ಹೋದಾಗ ಕಳ್ಳತನ ಮಾಡೋಕೆ ಯತ್ನಿಸಿದ್ದಾರೆ. ಶ್ರೀಕಾಂತ್ ಎಂಬುವರ ಮನೆಯಲ್ಲಿ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗಾಯಾಳುವನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮನೆ ಕಾವಲು ಕಾಯ್ತಾ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಿ ಅಲ್ಲಿ ಕಳ್ಳರು ಕೈ ಚಳಕವನ್ನ ತೋರಿರುವಂಥ ಘಟನೆ ಇದು. ಈ ಘಟನೆ ನಡೆದಿರೋದು ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ನಗರದ ಮಹಾವೀರ ಕಾಲೋನಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಗಾಯಾಳು ಹೆಸರು ಗುಲಾಬ್ ಮೊಹಮ್ಮದ್ ಮುಜಾವರ್ ಅಂತ. ಇವರು ಸೆಕ್ಯೂರಿಟಿ ಗಾರ್ಡ್ ಕೆಲಸವನ್ನು ಮಾಡ್ತಾ ಇದ್ರು. ಶ್ರೀಕಾಂತ್ ಎನ್ನುವರ ಮನೆಯಲ್ಲಿ ಗುಲಾಬ್ ಮೊಹಮ್ಮದ್ ಮುಜಾವರ್ ಸೆಕ್ಯೂರಿಟಿ ಗಾರ್ಡ್ ಕೆಲಸವನ್ನು ಮಾಡಿಕೊಂಡಿದ್ರು. ಶ್ರೀಕಾಂತ್ ಅವರು ಹೊರಗಡೆ ಹೋಗಿದ್ರು ಅಂತ ಹೇಳಿದರೆ, ಶ್ರೀಕಾಂತ್ ಅವರು ತಮ್ಮ ಕುಟುಂಬ ಸಮೇತ ಬೇರೆ ಊರಿಗೆ ಮದುವೆ ಕಾರ್ಯಕ್ರಮವೊಂದರ ನಿಮಿತ್ತ ಹೋಗಿದ್ರು. ಈ ಸಂದರ್ಭದಲ್ಲಿ ಮನೆಯ ಮುಂಭಾಗದಲ್ಲಿ ಇದ್ದಿದ್ದು ಗುಲಾಬ್ ಮೊಹಮ್ಮದ್ ಮುಜಾವರ್. ಸುದ್ದಿ ತಿಳಿದು ಕಳ್ಳರು ಬರ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ್ದಲ್ಲದೆ ಮನೆಯಲ್ಲಿದ್ದಂಥ ಒಡವೆ, ನಗದು ಎಲ್ಲವನ್ನು ಕೂಡ ಕದ್ಕೊಂಡು ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಜಯಪುರ ಜಿಲ್ಲೆಯ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸೆಕ್ಯೂರಿಟಿ ಗಾರ್ಡನ್ನು ಕೊಲೆ ಮಾಡುವ ಹಂತಕ್ಕೆ ಬಂದು ಕಳ್ಳತನ ಮಾಡ್ತಾರೆ ಅಂತ ಹೇಳಿದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಸದ್ಯ ಆರೋಪಿಗಳ ಸುಳಿವೇನಾದರೂ ಸಿಕ್ಕಿದೆಯಾ, ಹೇಗೆ? ಖಂಡಿತ ಸಂಪತ್, ಏನಂದ್ರೆ ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ಮಹಾವೀರ ಕಾಲೋನಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಏನು ಶ್ರೀಕಾಂತ್ ಎಂಬುವರ ಮನೆ, ಅವರು ಕೂಡ ಒಂದು ಮದುವೆಗೋಸ್ಕರ ಮನೆಯಲ್ಲಿ ಇರ್ತಕ್ಕಂಥ ಜನರು ಕೂಡ ಹೊರಗಡೆ ಹೋಗಿರುವಂತದ್ದು. ಸದ್ಯ ಅಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಕ್ಕಂಥ ಗುಲಾಬ್ ಮೊಹಮ್ಮದ್ ಮುಜಾವರ್ ಎಂಬಂತ ಹಲ್ಲೆಗೊಳಗಾಗಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್. ಯಾಕಂದ್ರೆ ಮಧ್ಯರಾತ್ರಿ ಏಕಾಏಕಿ 4-5 ಜನ ಬಂದು ಸ್ಥಳಕ್ಕೆ ಅವನ ಮೇಲೆ ಹಲ್ಲೆಗೆದ್ದಿದ್ದಾರೆ. ಆಲ್ರೆಡಿ ಕುತ್ತಿಗೆ ಕೆಳಗಡೆ ಅವ್ನಿಗೆ ಚಾಕುವಿಂದ ಇರಿದು ಜೀವದ ಕೊನೆಗೊಳಿಸಿರುವ ಸ್ವಲ್ಪ ಕೂದಲೆಳೆಯಲ್ಲಿ ಅವನ ಜೀವ ಉಳಿದಿದೆ ಅಂತ ಹೇಳ್ಬೋದು. ಸದ್ಯ ಅವನು ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಪೊಲೀಸರು ಕೂಡ ಕಾಲೇಶ್ವರನಿಗೆ ಏನೊಂದು ಕಾರ್ಯಾಚರಣೆಗೆ ಪ್ರವೃತ್ತಿ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಘಟನೆ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಂದಿದೆ. ಈ ರೀತಿ ಪದೇ ಪದೇ ಜಿಲ್ಲೆಯಲ್ಲಿ ಕೂಡ ಈ ಒಂದು ಕಳ್ಳರ ಹಾವಳಿ ಹೆಚ್ಚಾಗಿದೆ. ಈ ವಿಜಯಪುರ ಅಧಿಕಾರಿಗಳು ಕೂಡ ಈ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಕೂಡ ಸಿಸಿ ಕ್ಯಾಮೆರಾವನ್ನು ಅಳವಡಿಸುವಂತ ಕ್ರಮಕ್ಕೆ ಕೂಡ ಮುಂದಾಗಿದ್ದಾರೆ. ಈ ರೀತಿ ಯಾವುದೇ ರೀತಿಯ ಈ ಒಂದು ಘಟನೆ ನಡೀತಾ ಇದೆ, ಈ ರೀತಿ ಆಗ್ಬಾರ್ದನ್ನು ವಿಚಾರ ಇಟ್ಟುಕೊಂಡು ಪೊಲೀಸರು ಕೂಡ ತಮ್ಮ ಕಾರ್ಯಾಚರಣೆ ಸಮಯ ಅವಕಾಶಗಳು ಕೂಡ ಒಂದು ಬದಲಾವಣೆ ಮಾಡುವ ಒಂದು ಕಾರ್ಯ ಇಲ್ಲಿ ಇದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ತಿಳಿದು ಬಂದಿದೆ. ಸಂಪತ್, ಬರ್ತಕ್ಕಂಥ ದಿನಮಾನಗಳು ಈ ಒಂದು ಕೃತ್ಯಕ್ಕೆ ಯಾರು ಎಸಗಿದ್ದಾರೆ ಅವರನ್ನ ಆದಷ್ಟು ಬೇಗ ನಾವು ಅವರನ್ನ ಸೆರೆ ಹಿಡಿಯುವಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಪೊಲೀಸ್ ಇಲಾಖೆ ಕೂಡ ಒಂದು ಭರವಸೆ ನೀಡಿದ್ದೇನೆ ಅಂತಾನೆ ಹೇಳ್ಬೋದು. ಸಂಪತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.